ಫಸ್ಟ್ ನಾವು ಬಜಾರ್ ಓದ್ತಿದ್ವಿ ಪಮ್ಮಿ ಅವರೇ, ನೀವು ಏನೇನ್ ಚಿನ್ನನ ಅಡ ಇಟ್ಟು ನೀವು ಅಲ್ಲಿ ಮಾರ್ಬಿಟ್ಟು ನಿಮ್ ತಾಯಿನ ಕರ್ಕೊಂಬಂದ್ರು ಅದನ್ನೆಲ್ಲ 1 to double ಚಿನ್ನ ಮಾಡಿಸ್ಕೊಳ್ಳೋ ತರ ನಮ್ ಟೀಮಿಗೆ ಬಂದು ನೀವು ಗೆದ್ಕೊಂಡು ಹೋಗ್ಬೋದು. ಹಂಗ್ ಮಾಡೋಣ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಫಿಲಂ ಚೆನ್ನಾಗಿದೆ ಅಂತವನೇ. ಸೊ ಫೈನಲಿ ಇವ್ರು ಹೇಳಿದ್ದನ್ನ ಕನ್ಸಿಡರ್ ಮಾಡಿ ಪವಿತ್ರ ಹೆಗಡೆ ಫ್ರಮ್ ದಕ್ಷಿಣ ಕನ್ನಡ ಪುತ್ತೂರ್ನವರು ಆಯ್ಕೆ ಆಗಿದ್ದಾರೆ ನಮ್ಮ ಕುರಿ ಪ್ರತಾಪ್ ಸರ್ ಟೀಮ್ಗೆ. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಮೆಗಾ ಆಕ್ಷನ್ ನ 4ನೇ ಪ್ಲೇಯರ್ ನ ವೇದಿಕೆ ಮೇಲೆ ಕರೆಯೋಣ. ಜೋರಾದ ಚಪ್ಪಾಳೆ. ವಾವ್, ಬಾಳ ಎಕ್ಸೈಟ್ಮೆಂಟ್ನ್ಯಾಗ ಹಿಡ್ಕೊಳ ಜಾಗ ಚೇಂಜ್ ಆಗ್ಬಿಡ್ತು ಸರ್. ಕೈ ತೆಗಿ ರಾಜ, ಕೈ ತೆಗಿ. ನಮಸ್ಕಾರ ರೀ ಎಲ್ಲಾರ್ಗು. ಏನ್ ಮೈಕಲ್ ಜಾಕ್ಸನ್ ಸ್ಟೇಜ್ ಮೇಲೆ ಬಂದಂತ ಮಾಡಿರ್ನ? ನನ್ನ ಹೆಸರು ಮಾಂದೇಶ್ ಅಂತೇಳಿ. ಅನುಶ್ರೀ ಮೇಡಮ್, ನೀವು ನೋಡಿದ ಗೊಟ್ಲೆ ನಮ್ಮ ದೋಸ್ತ್ ಹೇಳಿದ ಮಾತು ನೆನಪಾಗತ್ತೆ ನೋಡ್ರಿ. ಏನು? ಬೆಂಕೆದಾಳಲ್ಲೇ ನಮ್ಮ ಅನುಶ್ರೀ ಮೇಡಮ್. ನಮ್ಮ ಊರಾಗ ಒಂದು ಪ್ರಾಬ್ಲಮ್ ನೋಡ್ರಿ, ಅವನವನು ದರಿದ್ರ ನನ್ನ ಮಕ್ಕಳು ಒಬ್ಬರು ನನಗೆ ಹೆಸರಿಟ್ಟು ಕರೆಯಂಗಿಲ್ರಿ. ಅಡ್ಡ ಹೆಸರು ಐತಿ ನಮ್ಮ ಊರಾಗ ನನಗೆ. ಏನ್ ಹೇಳ್ರಿ? ಶೌಂಕ 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 ಅಂತೇಳಿ. ಏನ್ ಹೇಳ್ರಿ? ಶಾವ್ಗೆ 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 ಅಲ್ಲ, ಶೌಂಕ ಶೌಂಕ ಹೊಟ್ಟಿ 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 ಅಂತ ಶೌಂಕ ಶೌಂಕ. ಅನುಶ್ರೀ ಮೇಡಮ್ ಅವರ, ನಮ್ಮ ಹುಡುಗಿನ ಹಾರಿಸಿದ್ದೀರಿ ಒಂದ್ ಊರ. ನಾನು ಹೆಂಗಿದ್ಲು ಗೊತ್ತೇನ್ರಿ? ಅವನವನ ಸೇಮ್ ನೋಡಾಕ ಮಾರ್ಯ ಒಳ್ಳೆ ಜೋಂಡಿಗೆ ಇದ್ದಂಗೈತಿ. ಜೋಂಡಿಗೆ, ಡು ಯು ನೋ ಜೋಂಡಿಗೆ? ನೋ. ಕಾಕ್ರೋಚ್ ಅಂತ ನೋಡಿ, ನಮ್ ಕಡೆ ಅದಕ್ಕ ಜೋಂಡಿಗೆ ಅಂತ ಕರೀತಾರ್ರಿ. ಆಶಾ ಭಟ್ಟ? ಅಲ್ಲ ಅಲ್ಲ ಅಲ್ಲ, ನೀವೇ. ನನ್ ಮಗನೇ ಇಡ್ತೀನಿ ಬಿಡು ನಿನ್ಗೆ. ಸೇಮ್ ನೋಡಾಕ ಈ ಶರೀರ ಯಾಕೆ ಹಿಂಗೆ ಶ್ವೇತಾ ಮೇಡಮ್ ಗತಿನ ಇದ್ಲರಿ. ಅವನವನು 3 ವರ್ಷ ಲವ್ ಮಾಡಿ ಡಿಗ್ರಿ ಮುಗಿಸಿ ಇನ್ನೇನು ಮದುವೆ ಆಗುವಪ್ಪ ಅನ್ನೋರಾಗ ಬ್ಯಾರೆ ಹುಡುಗನ ಜೊತೆ ಓಡೋಗ್ಬಿಟ್ಲಿ ಸರ. ಹೋಗೋದು ಹೋಗೋ ಹೊತ್ತಿನಾಗ ಒಂದು ಮಾತು ಹೇಳೋದು. ಏನು ಹೋದ್ಲು ಹೇಳ್ರಿ ಸರ? ನಿಮ್ ಪರಿಚಯ ಮಾಡ್ಕೊಳ್ಳಿ ಪ್ಲೀಸ್. ಯಾವ ಊರು, ನಿಮ್ ಹೆಸರೇನು? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಾಂತೇಶ್ ಅಂತೇಳಿ, ಗದಗ್ಲಿಂದ ಬಂದೇನಿ. BCom ಓದಾಕಂತೇನ್ರಿ, ಫಸ್ಟ್ ಇಯರ್. ಅದನ್ನ ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿ ಪೂರ್ತಿ ಮಾಡಕ್ ಬಂದೇನ್ರಿ. BCom ಫಸ್ಟ್ ಇಯರ್ ಓದೋದ್ ನಿಲ್ಸಿ ಆಡಿಷನ್ಗೆ ಬಂದಿದ್ದೀರಾ? ಓಕೆ. ಯಾಕೆ ಈ ವೇದಿಕೆ ಮೇಲೆ ಬರ್ಬೇಕು ಅಂತ ಅನ್ಸ್ತು ನಿಮಗೆ? ಈ ಒಂದು ಅವಕಾಶ ರೀ ಅದು. ಒಂದು ಯಾಕಂದ್ರೆ ನಾವು ಕಲೆಗೆ ಅದನ್ನ ಕಲಿಯಾಕಂತೇವಿ. ಒಂದ್ ಏನಾರ ಚಾನ್ಸ್ ಸಿಕ್ಕ್ರೆ ಏನಾರ ಹೀರೋ ಪರ ಆದ್ಬೇಕು ಅಂತೇಳಿ. ಅಯ್ಯೋ, ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡ್ರು ಇವನ್ ವಾಯ್ಸ್ ಇದ್ದಂಗೆ ಇದೆ. ಅನು ಮೇಡಮ್, ಹೇಗಿತ್ತು ಮಾಂತೇಶ್ ಅವರ ಪರ್ಫಾರ್ಮೆನ್ಸ್? ಏನ್ ಅವರು ಸೂಪರ್ ಟ್ಯಾಲೆಂಟೆಡ್ ಇದಾರೆ. ಯಾರ ಟೀಮ್ ಬಂದ್ರು ಓಕೆ, ನಮ್ ಟೀಮ್ ಬಂದ್ರು ಓಕೆ. ಬನ್ನಿ ಜಮಾಯಿಸೋಣ. ಓಕೆ, ಗಾಡ್ ಫಾದರ್ ಜಗೇಶ್ ಸರ್ನ ಕೇಳೋಣ. ಸರ್, ಹೇಗಿತ್ತು ಮಾಂತೇಶ್ ಅವರ ಪರ್ಫಾರ್ಮೆನ್ಸ್? ಅವನು ಸ್ವಲ್ಪ ಧೈರ್ಯವಾಗಿದ್ದಾನೆ. ಹಾಂ ರೀ ಸರ್. ಸ್ಟೇಜ್ ಫೀರ್ ಇಲ್ಲ, ಸ್ವಲ್ಪ ನೀನು ಸ್ಟೇಜ್ಗೆ ಲಾಯಕ್ ಇದೆಯಾ ಅಂತ ನಂಗೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್. ಯಾರ್ಯಾರಿದ್ದೀರಾ ಮನೇಲಿ? ಮನೇಲಿ 2 ಮಂದಿ ಅಕ್ಕರಿ, ಒಬ್ಬಕ್ಕೆ ತಂಗಿ ಹ್ಯಾಂಡಿಕ್ಯಾಪ್ಟ್ ಅದಾಳ. ಆಕಿ ಕುತ್ಕೊಂಡ ನಡೀತಾಳ್ರಿ, ಅಡ್ಡಾಡಂಗಿಲ್ಲ, ಮಾತಾಡಂಗಿಲ್ಲ. ನಾವ ಊಟ ಮಾಡಿಸ್ಬೇಕ್ರಿ ಎಲ್ಲ. ಮತ್ತೆ ಒಬ್ಬಕ್ಕೆ ಅಕ್ಕ ಮದುವೆ ಆಗೈತ್ರಿ. ಒಬ್ಬಕ್ಕೆ ಅಕ್ಕ ಗುಳಿಗೆ ಅಂಗಡಿ ಕೆಲಸ ಮಾಡ್ತಾರ್ರಿ. ಸಿಗತ್ತೆ ಅಂತಿದ್ರಿ. ಯಾರು? ನಮ್ ತಂಗಿ ಸರ್. ಅಯ್ಯೋ ಬಸವ. ಅಯ್ಯೋ, ಬಸವ. ಮಾಂತೇಶ್, ವೇದಿಕೆ ಮೇಲೆ ಕರ್ಕೊಂಬನ್ನಿ ಪ್ಲೀಸ್.
ನಾ ಹೇಳಿಲ್ಲ, ನೀವು ಯಾಕೆ ಬರಕ್ ಹೋದ್ರಿ? ಬಸ್ಸಿ ಇವ್ ನಮ್ಮ ತಂಗಿ ಸರ್. ಏನ್ ನೋಡಕ್ ನನಂಗ ಅದಾಳ್ರಿ, ಹೌದಿಲ್ಲ? ಸ್ವಾಗತ ವೇದಿಕೆಗೆ. ಆಕಿ ಬನ್ನಿ, ಬಾಳ ಬನ್ನಿ. ಚಂದ ಅದಾಳ, ಬಾಳ ಚಂದ ಅದಾಳ. ಏನ್ ಹೆಸರು ಅವ್ರದ್ದು? ಕರಿಬಸಮ್ಮ ಅಂತ ಹೇಳ್ರಿ. ಬಸಮ್ಮ. ಹೌದಿಲ್ಲ? ಚೀರ್ ಒಂದ್ಸರಿ ಏಹೋ ಏಹೋ. ಅಣ್ಣ ಈ ವೇದಿಕೆಗೆ ಬಂದಿರೋದು ನಿಂಗೆ ಖುಷಿ ಆಗಿದೆಯಾ ಪುಟ್ಟ? ಗಂಗವ್ವ ಅಂತ ಹೇಳ್ರಿ ನಮ್ಮ ಅಮ್ಮ ಹೆಸರೇ. ನಮ್ಮ ಅಪ್ಪಾಜಿ ಹೆಸರು ಮಲ್ಲೇಶಪ್ಪ ಅಂತ ಹೇಳ್ರಿ. ಮಾಂತೇಶ್, ಆಕಿ ಅಂದ್ರೆ ನಿಮಗ್ ಬಾಳ ಜೀವ ಅಂತ ಅನ್ಸುತ್ತೆ. ಹಾಂ ರೀ ಮೇಡಮ್. ಆಕಿಗೂ ಹೌದಿಲ್ಲ ಬಸ್ಸಿ? ಪಪ್ಪಿ ಕೊಡು ಒಂದ, ಇಲ್ಲಂದ್ ಕೊಡು. ನಾನ್ ಒಂದ್ ಮಾತ್ ಹೇಳ, ಮಾಂತೇಶ್, ಅವ್ರನ್ನ ನೀವು ತಂಗಿ ತರ ನೋಡ್ತಿಲ್ಲ, ಅವ್ರನ್ನ ನೀವು ಮಗು ತರ ನೋಡ್ತಿದ್ದೀರಾ, ಹೌದ್ರಿ ಮಗು sir. ತರ ನೋಡ್ತಿದ್ದೀರಾ. ಈ ವೇದಿಕೆಗೆ ಬರೋದು ನನಗೆ ಗೊತ್ತಾಯ್ತು ಎಷ್ಟ್ ಇಂಪಾರ್ಟೆಂಟ್ ಅಂತ. ಈಗ ಭಾಳ ಕಷ್ಟಪಟ್ಟಾರ ಸರ್ ಈಗಿನ ಸಂಬಂಧ. ಕಾಲ್ ಆಪರೇಷನ್ ಮಾಡಿಸಿ ಒಂದೊಂದು ತಿಂಗಳು ಅಂಗಡಿ ಬಂದ್ ಮಾಡ್ಕೊಂಡು ಅದೇವ್ ಸರ್. ಭಾಳ ಇಂಪಾರ್ಟೆಂಟ್ ಮೇಡಮ್. ಯಾಕಂದ್ರೆ ಅಪ್ಪಾಜಿ ಒಬ್ರ ಹೋಟೆಲ್ ನಡ್ಸ್ಕೊಂತ ಹೋಗಂಗಿಲ್ರಿ. ಮನ್ಯಾಗ ಭಾಳ ಪರಿಸ್ಥಿತಿ ಗಂಭೀರ ಐತ್ರಿ, ಸಾಲ ಐತ್ರಿ. ಎಲ್ಲಿದೆ ಹೋಟೆಲು? ಲಕ್ಷ್ಮೇಶ್ವರದಾಗ ಐತ್ರಿ ಮೇಡಮ್. ವಿದ್ಯಾಭ್ಯಾಸ ಏನು ಕಲ್ತಿಲ್ರಿ, ನಮ್ಗೇನು ಗೊತ್ತಿಲ್ರಿ, ಓದು ಬರೀ ಗೊತ್ತಿಲ್ರಿ. ನನ್ ಚಿಕ್ಕಂದಿರ್ತ ಆಸೆ ನನ್ನ ಮಕ್ಕಳನ್ನ ಒಂದು ಕಲಾವಿದ ಮಾಡ್ಬೇಕು ಅನ್ನೋದೊಂದು. ಅಜಯ್ ಸರ್ ಅಂತ ಒಂದು ಡ್ಯಾನ್ಸ್ ಕ್ಲಾಸ್ ಹಾಕಿದ್ರು, ಅಲ್ಲಿಂದ ನಾ ಡ್ಯಾನ್ಸ್ಗೆ ಕಲ್ಸಕ್ ಕತ್ಕೊಂಡೆ. ನನ್ಗೇನು ಭಾಳ ಖುಷಿ ಅನ್ನಿಸ್ತೀರಿ. ನನ್ಗೆ ಅವ್ನಿಗೆ ದುಡ್ಡು ಹಾಕಬೇಕು ಅನ್ನೋದು ನನ್ಗೆ ಚಿಂತೆ ಇರಲಿಲ್ಲ. ನನ್ನ ಮಗ ನಾನು ಅಲ್ಲಿ ಸ್ಟೇಜ್ ಮೇಲೆ ಕಾಣ್ಬೇಕು, ನೋಡ್ಬೇಕು, ನನ್ನ 4 ಮಂದಿ ನನ್ನ ಮಗನ ನೋಡಿ ಚಪ್ಪಾಳಿ ಹೊಡಿಬೇಕು ಅನ್ನೋದೊಂದು ನನ್ನ ಆಸೆ ಐತ್ರಿ. ನನಗೆ ಒಂದು ವಿಷಯ ನೆನಪಾಯ್ತು. ಐ ಥಿಂಕ್ ಯೋಗರಾಜ್ ಭಟ್ ಸರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಯಾರ ಜೀವನದಲ್ಲಿ ನೋವಿರುತ್ತೋ ಅವ್ರು ಮಾತ್ರ ನಗ್ಸೋದಕ್ ಸಾಧ್ಯ ಅಂತ. ಮಾಂತೇಶ್ ಜೀವನದಲ್ಲಿ ನೋವಿರ್ಬೋದು, ಆದ್ರೆ ಕರ್ನಾಟಕನ ನಗಿಸ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಮಾಂತೇಶ್, ಬನ್ರಿ ನಮ್ ಟೀಮ್ಗೆ. ಬರ್ರಿ ಪುಟ್ಟಿ ಹೇಳು, ಮಾಂತೇಶ್ ಕಾಮಿಡಿ ಕಿಲಾಡಲ್ಲಿ ಸೆಲೆಕ್ಟ್ ಆಗಿದಾರಲ್ಲ ಬಸಮ್ಮ, ಖುಷಿ ಆಯ್ತೇನಾ? ಓಕೆ ಮಾಂತೇಶ್, ಹಾ ರೀ. ಬಸಮ್ಮನ್ಗೆ ಒಂದ್ ಮುತ್ ಕೊಟ್ಬಿಟ್ಟು ಬರ್ರಿ ಇಲ್ಲಿ ನಮ್ ಟೀಮ್ಗೆ. ಓ ಅದು ಮತ್ತೆ ಅಯ್ಯೋ ಮಾಂತೇಶ್, ಆಕೆ ವಯಸ್ಸಲ್ಲಿ ನಿಮ್ಗಿಂತ ಚಿಕ್ಕವ್ರು, ಆದ್ರೂ ನೀವು ಅವ್ರ ಕಾಲ್ ಮುಗಿತೀರಾ, ಯಾಕೆ ಅಂತ ಹೇಳ್ಬೋದು? ನಮ್ಮ ಮನೆ ಆಲ್ಮೋಸ್ಟ್ ಡೆವಲಪ್ ಆಗಿದ್ದ ಈಗಿಲ್ ನಿಂತಾರ. ಈಗ ಊಟ ಆದ್ಮೇಲೆ ನಮ್ಮ ಅಪ್ಪಾರ ಒಂದ ಅಂಗಡಿ ಮಾಡ್ಸಾಕಂತ್ರ ನಾವು ಮತ್ತೆ ಸ್ವಂತದಾಗಿ ಏನೋ ಒಂದು ಮಾಡಾಕಂತೀವಿ. ಹಂಗಂದ್ರೆ ಇವತ್ತು ನಮ್ ಟೀಮ್ಗೆ ಬಸಮ್ಮನು ಲಕ್ಕಿನೇ ಅಪ್ಪ. ಬರ್ಲಿ ಚಪ್ಪಾಳೆ. ಮಾಂತೇಶ್, ಬನ್ನಿ, 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 ಬನ್ನಿ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಾಮಿಡಿ